ಬಗ್ಗೆ ಬಹಳ ಪ್ರೀತಿನಲ್ಲಿ ವಿಶ್ವಾಸ. ಯಾಕಂದರೆ ನಮ್ಮ ಅರವಿಂದಣ್ಣ, ನಾವು ಅರವಿಂದಣ್ಣ ಭಟ್ಟು ಅಂತ ಕೂಡ ಕರಿತೀವಿ. ಅರವಿಂದಣ್ಣ ನಮಗೆ ಮಾರ್ಗದರ್ಶಕ. ಯಾಕಂದರೆ ನಮ್ಮ ಹಾಗೂ ಜಲಮಾರ್ಗದ ಮಧ್ಯ ಅವರು ಒಬ್ಬ ಕೊಳ್ಳಿ. ಹಾಗಾಗಿ ನಾನು ಸುಮಾರು ನನ್ನ ಅನುಭವದ ಮಾತುಗಳನ್ನು ಹೇಳಿ ಇಷ್ಟಪಡುವಂತೆ ಬಹಳ ಸಂತೋಷಪಡ್ತೀನಿ. ಸುಮಾರು 7 ವರ್ಷಗಳಿಂದ ನನಗೆ ಅರವಿಂದಣ್ಣನ ಪರಿಚಯ ಆಯಿತು. ಹಾಗೆ ಅವರ ಕಾರ್ಯಕ್ರಮಗಳಿಗೆ ಬರೋದಕ್ಕೆ ನಾನು ನನ್ನನ್ನು ತೊಡಗಿಸಿಕೊಂಡೆ. ಕಾರ್ಯಕ್ರಮಗಳನ್ನು ಅತ್ಯುತ್ತಮವಾಗಿ ನೆರವೇರಿಸ್ತಾರೆ. ಮನುಷ್ಯ ಆದವನು ಸನಾತನ ಧರ್ಮವನ್ನು ಅನುಸರಿಸಬೇಕು ಅನ್ನೋ ವಿಚಾರ ಅವರ ಕಾರ್ಯಕ್ರಮಗಳಲ್ಲಿ ನಮಗೆ ತೋರಿ ಬರ್ತಿದೆ. ಯಾಕಂದರೆ ಅರವಿಂದಣ್ಣ ನಾನು ಹೇಳಿದಾಗೆ ಜಗನ್ಮಾತೆಯ ಹಾಗೂ ನಮ್ಮ ನಡುವೆ ಒಂದು ಕೊಳ್ಳಿ, ಇಷ್ಟು ಮಾತ್ರ ನಾನು ಹೇಳಲಿಕ್ಕೆ ಸಾಧ್ಯ. ಹಾಗಾಗಿ ಅವರ ಕಾರ್ಯಕ್ರಮಗಳಲ್ಲಿ ನಾವು ಬಂದು ನಮ್ಮನ್ನು ತೋರಿಸಿಕೊಳ್ಳುವಂತಹ ಸೌಭಾಗ್ಯ ನಮ್ಮದಾಗಿದೆ. ಹೀಗೆ ಮುಂದಿನ ದಿನಗಳಲ್ಲಿ ಅರವಿಂದಣ್ಣ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿ ಈ ಸನಾತನ ಧರ್ಮದ ಅತ್ಯುನ್ನತ ಮಟ್ಟದಲ್ಲಿ ಇದನ್ನು ಕೊಂಡೊಯ್ಯಬೇಕು, ಎಲ್ಲರನ್ನ ಸನಾತನಗಳಾಗಿ ಅಂತ ಅವರ ಮೆಸೇಜ್ ನಮಗೆ ಹೇಳ್ತಾ ಇದೆ. ಯಾಕಂದರೆ ಮನುಷ್ಯನಿಗೆ ಜ್ಯೋತಿಷ ಶಾಸ್ತ್ರದ ಪ್ರಕಾರ 120 ವರ್ಷ ವಯಸ್ಸಿದೆ. ಅದಕ್ಕೆ ಒಂದು 60 ವರ್ಷ ಆಗುವಾಗ ಶಸ್ತ್ರಜ್ಞ ಅಂತ ಮಾಡ್ತಾರೆ. ಈ ಕ್ರಿಕೆಟ್ನಲ್ಲಿ 50 ರನ್ ಹೊಡೆದಾಗ ಬ್ಯಾಟ್ಸ್ಮನ್ ಹೇಗೆ ನೆಲಕ್ಕೆ ಮುಟ್ಟಾಗ ನಮಸ್ಕಾರ ಮಾಡ್ತಾನೆ, ಹಾಗೆ ಆಕಾಶದತ್ತ ಬ್ಯಾಟನ್ನು ಬೀಸ್ತಾನೆ. ಯಾಕಂದರೆ ಇನ್ನು 100 ಆಗಲಿದೆ ಅಂತ. ಹಾಗೆ ನಾವು ಸಜ್ಜನರಾಗಿರ್ಬೇಕಾದ್ರೆ ಸನಾತನಿಗಳಾಗಿರಬೇಕು. ನಾವು ನಮ್ಮ 60 ವರ್ಷ ದಾಟ್ತಾ ಇದ್ದಂಗೆ ಅದೇನು ಷೋಡಶ ಸಂಸ್ಕಾರಗಳಲ್ಲಿ ಈ ಸಂಸ್ಕೃತ ಸಮಾರಂಭ ಅಂತ ಏನಿದೆ ಅದನ್ನು ಇಂಥ ಹಿರಿಯರ ಕೈಯಲ್ಲಿ ಅದನ್ನು ಮಾಡಿಕೊಂಡ್ರೆ ಪ್ರಾಯಶಃ ಮುಂದಿನ 60 ಸಂವತ್ಸರಗಳನ್ನು ನಾವು ಕಾಣಬಹುದು. ಮನುಷ್ಯ ಸನಾತನಿಯಾಗಿ ಸದ್ಧರ್ಮದಿಂದ ನಡೆದರೆ 120 ವರ್ಷದವರೆಗೆ ಆಯುಷ್ಯ ಹಿರಿಯರು ಹೇಳೋದನ್ನು ನಾನು ಹೇಳ್ತಿರುವುದು. ಹಾಗಾಗಿ ಇಂದಿನ ಈ ಒಂದು ಸಂದರ್ಭದಲ್ಲಿ ಅರವಿಂದಣ್ಣ ನಂತರ ಲಕ್ಷಾಂತರ ಮಂದಿ ನಮಗೆ ಬೇಕಾಗಿದ್ದಾರೆ. ಒಬ್ಬರು ಸಾಕಾಗುವುದಿಲ್ಲ. ಅರವಿಂದಣ್ಣನ ಕರೆದ ಲಕ್ಷಗಟ್ಟಲೆ ಮಂದಿ ಬೇಕಾಗಿದ್ದಾರೆ ನಮ್ಮ ಈ ಪ್ರಕರಣದಲ್ಲಿ. ನಮ್ಮ ಭಾರತ ದೇಶ ಇಂದಿನ ಯಾವ ಪರಿಸ್ಥಿತಿಯಲ್ಲಿದೆ ಅಂದರೆ ನಾವು ನಮ್ಮ ಸನಾತನ ಕಲೆಯನ್ನು ಬಿಟ್ಟು, ಸನಾತನವಾದ ಧರ್ಮವನ್ನು ಬಿಟ್ಟು ಬೇರೆ ಧರ್ಮೀಯರನ್ನು ಪುನಃ ನಾವು ತುಳಿತಕ್ಕೆ ಒಳಗಾಗ್ತೀವೇನೋ ಒಂದು ಅನುಮಾನ ಬರ್ತಾ ಇದೆ ನಮಗೆ. ಹಾಗಾಗಿ ನನ್ನ ನಿರ್ಧಾರ ಏನಾದರೆ ನಾವು ಸನಾತನಿಗಳಾಗಿರೋಣ. ಯಾಕಂದರೆ ನಾವು ಜೀವನ ಮಾಡುತ್ತೆ ಇನ್ನೊಬ್ಬರಿಗೆ ಒಂದು ಉಪಕಾರ. ಯಾಕಂದರೆ ನಾನು ಜೀವನ ಮಾಡಬೇಕಾದ್ರೆ ಒಂದಿಷ್ಟು ಹಕ್ಕು, ಕಾಳು, ಬೇಳೆ, ಬಟ್ಟೆ, ಮನೆ ಅದು ಇದು ನಾನು ತಗೊಳ್ಬೇಕಾಗ್ತದೆ. ಅಲ್ಲಿರುವಂಥ ಅವರಿಗೆ ನಾನು ಇದು ತಗೊಂಡಾಗ ನಾನು ಅವರಿಗೆ ಉಪಕಾರ ಮಾಡಿದಂಗೆ ಆಗ್ತದೆ. ಹಾಗೆ ಅದನ್ನು ನಮಗೆ ಒದಗಿಸ್ತಾನೆ. ಹಾಗಾಗಿ ಅವನು ಮಾಡುವ ಉಪಕಾರ ನಮಗೆ ಮನುಷ್ಯನಿಗೆ ಇಷ್ಟು ಉಪಕಾರ ಮಾಡಿದ್ರೆ ಸಾಕು. ಲಕ್ಷಾಂತರ ರೂಪಾಯಲ್ಲಿ, ಕೋಟ್ಯಾಂತರ ರೂಪಾಯಲ್ಲಿ ಅವರಿಗೆ ನಾನು ಸಹಾಯ ಮಾಡಿದೆ, ಇದು ಸಹಾಯ ಮಾಡಿದೆ, ಈ ಥರದ ಮಾತುಗಳು ಬೇಡ. ಹಾಗಾಗಿ ನಾವು ಸಜ್ಜನರಾಗಿರೋಣ. ಅರವಿಂದಣ್ಣ ನಂತರ ಅರವಿಂದ ಭಟ್ರ ಇಂಥದ್ದ ವ್ಯಕ್ತಿಗಳಿಂದ ಇದನ್ನು ನಾವು ಒಂದಿಷ್ಟು ಕಲಿಬೇಕಾಗಿದೆ. ಇದನ್ನು ಕಲಿಯೋಣ. ಹಾಗೆ ಅವರು ಮಾಡುವಂತಹ ಈ ದೇವತಾ ಕಾರ್ಯಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳೋಣ. ಹಾಗೆ ಭಗವಂತನಲ್ಲಿ ನಿಸಾಗುಣ ಇದನ್ನು ಎಲ್ಲ ನೈಗೂಡಿಸಿಕೊಳ್ಳಬೇಕು ನಾವು. ಆವಾಗ ನಮ್ಮ ಜೀವನ ಸಾರ್ಥಕ ಅಂತ ನನಗೆ ಅನಿಸುತ್ತೆ. ಅವರ ಬಗ್ಗೆ ನಾವು ಎಷ್ಟು ಮಾತಾಡಬೇಕಾಗಿಲ್ಲ. ವಿಡಿಯೋನ ಗೊತ್ತಿರ್ತದೆ. ಒಂದಿಷ್ಟು ಹೊಸ ಮುಖಗಳು ಬಂದಿರ್ತಾರೆ. ಅವರಿಗೆ ಪ್ರಾಯಶಃ ಉಂಟು ಅಷ್ಟ. ಅವರ ಬಗ್ಗೆ ನಾನು ಜಾಸ್ತಿ ಹೇಳೋದಿಲ್ಲ. ಯಾಕಂದರೆ ಅವರು ನಡೆದು ಬಂದ ದಾರಿ ಎಷ್ಟು ಕಷ್ಟದ್ದು ಅಂತ ಅವರಿಗೆ ಗೊತ್ತು. ನಾನು ಅದನ್ನು ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದ್ದೇನೆ. ಆದರೆ ಮುಂದಿನ ದಿನಗಳಲ್ಲಿ ಅವರ ವ್ಯಕ್ತಿತ್ವ ಈ ಒಂದು ದೇವತಾ ಕಾರ್ಯಗಳನ್ನು ಮಾಡುವುದು, ಜನರನ್ನು ತೊಡಗಿಸಿಕೊಳ್ಳುವುದು, ಜನರಿಗೆ ಒಳ್ಳೆತನ ಮಾಡುವುದು, ಇದನ್ನು ಬಯಸುವುದು
ಕೈಗಳು ಕೊಡಚು ಮಾಡಬಹುದು ಜಗನ್ಮಾತೆಯ ಸೇವಕರಲ್ಲಿ ನಾನು ಕೂಡ ಸಣ್ಣ ಸೇವಕ ಅಂತ ಹೇಳೋದಕ್ಕೆ ಹೆಮ್ಮೆ ಮಾಡ್ತೀನಿ. ನಮಸ್ಕಾರ.